ಮಾನ್ಯ ಅಮಿತ್ ಶಾ ಅವರು, ನಂತರ ರಕ್ಷಣಾ ಮಂತ್ರಿಗಳಾದಂಥ ರಾಜನಾಥ್ ಸಿಂಗ್ ಅವರು, ಅನೇಕ ಮಂದಿ ಕೂಡ ಇವತ್ತು ಎಲ್ಲ ವಿಚಾರಗಳನ್ನು ಕೂಡ ಅವರು ತಮಗೆ ತಿಳಿಸುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಗಡಿಯಲ್ಲಿ ಏನು ಇವತ್ತು ಪಾಕಿಸ್ತಾನ ಮತ್ತು ಭಾರತದಲ್ಲಿದ್ದಂಥ ಗಡಿ ಭಾಗದಲ್ಲಿದ್ದಂಥ ಅಲ್ಲಿ ಏನು ಫೈಟ್ ಆಗ್ತಾ ಇದೆಯಲ್ಲ, ಆ ಕಡೆ ಕೂಡ ಸಾಕಷ್ಟು ಫೈರಿಂಗ್ ಅನ್ನು ಕೂಡ ಆಗ್ತಾ ಇದಾವ, ಈ ಕಡೆಯಿಂದ ಕೂಡ ಸಾಕಷ್ಟು ಫೈರಿಂಗ್ ಕೂಡ ಆಗ್ತಾ ಇದಾವ. ಆಗುವಂಥ ಸಂದರ್ಭದಲ್ಲಿ ಕೂಡ ಬಹಳ ಸ್ಪಷ್ಟವಾಗಿದ್ದಾರೆ. ಏನು ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಆದಂಥ ಇನ್ಸಿಡೆಂಟ್ ಬಗ್ಗೆ ಏನು 26 ಮಂದಿ ಏನು ಟೆರರಿಸ್ಟ್ಗಳು ಕೊಲೆ ಮಾಡಿದಾರೋ, ಆ ಕೊಲೆ ಮಾಡಿದಂಥ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ. ಎಲ್ಲೋ ಒಂದು ಕಡೆ ಪಾಕಿಸ್ತಾನದಲ್ಲಿದ್ದಂಥ ಉಗ್ರರು ಇದಕ್ಕಿಂತ ಮುಂಚೆನೆ ಅಲ್ಲಿ ಒಳಗಡೆ ಬಂದು ಎಲ್ಲ ಕೂಡ ಪ್ಲಾನ್ ಮಾಡಿಕೊಂಡು ಎಲ್ಲೆಲ್ಲಿ ಒಂದು 6-7 ಪ್ಲೇಸ್ಗಳನ್ನು ಗುರುತಿಸಿ ಅದನ್ನು ಎಲ್ಲ ಪ್ಲೇಸ್ಗಳಲ್ಲಿ ಎಲ್ಲೆಲ್ಲಿ ಹೆಂಗೆ ಹತ್ಯೆ ಮಾಡಬೇಕು ಅಂತೇಳಿ ಡಿಸಿಷನ್ ತಗೊಂಡು ಹತ್ಯೆ ಮಾಡಿರೋ ಕಾರಣ ಇವತ್ತು ಇಡೀ ದೇಶದಲ್ಲಿದ್ದಂಥ ಜನರು ಇದು ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ. ಜೊತೆಲಿ ನಾವೆಲ್ಲ ವಿಚಾರಗಳು ಇವತ್ತು ಭಾರತ ವಿಚಾರ ಬಂದಂಥ ಟೈಮಲ್ಲಿ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಾರ್ಟೀಸ್ ಕೂಡ ಇವತ್ತು ಒಂದಾಗಿ ಇವತ್ತು ಪಾಕಿಸ್ತಾನಕ್ಕೆ ಅದು ತಕ್ಕ ಪಾಠವನ್ನು ಕಲಿಸ್ಬೇಕು ಅನ್ನೋಂಥ ತೀರ್ಮಾನವನ್ನು ಆಲ್ ಪಾರ್ಟೀಸ್ ತಗೊಂಡಿರೋ ಕಾರಣ ಮುಂದಿನ ದಿನಗಳಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೂಡ ಯಾರೊಬ್ಬರನ್ನು ಕೂಡ ಬಿಡುವಂತ ಪ್ರಶ್ನೆ ಇಲ್ಲ ಅನ್ನೋಂಥ ಶಬ್ದವನ್ನು ಕೂಡ ಮಾಡಿರೋ ಕಾರಣ ಇವತ್ತು ಗೃಹ ಮಂತ್ರಿಗಳಂತ ಅಮಿತ್ ಶಾ ಅವರು ಕೂಡ ಅವ್ರು ಹೇಳಿರೋ ಕಾರಣ ಎಲ್ಲೇ ಉಗ್ರರು ಅವರು ಪಾತಾಳದಲ್ಲಿದ್ರೆ ಕೂಡ ಅವರು ಹುಡುಕಿ ಅವರು ಕೊಲ್ಲಂತ ಕೆಲಸ ಮಾಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಗೃಹ ಮಂತ್ರಿಗಳು ಹೇಳಿರೋ ಕಾರಣ ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ದೇಶದ ಪ್ರಧಾನಮಂತ್ರಿಗಳು ಆದಂತ ನರೇಂದ್ರ ಮೋದಿಜಿಯವರು ಗಟ್ಟಿಯಾದಂತ ತೀರ್ಮಾನವನ್ನು ತಗೊಂಡಂತ ಕೆಲಸ ಮಾಡ್ತಾರ. ಪ್ರಧಾನಮಂತ್ರಿಗಳ ಜೊತೆ ನಾವೆಲ್ಲರೂ ಕೂಡ ಇರ್ತೀವಿ. ಬಹಳ ಚರ್ಚೆ ನಡೀತಾ ಇದೆ. ಕಾಂಗ್ರೆಸ್ ನಾಯಕರು ಕೆಲವು ಆಗ್ಬೇಕು ಕೆಲವು ಬೇಡ ಅಂದ್ರೆ ನಮ್ದು ಬಹಳ ಸ್ಪಷ್ಟವಾಗಿ ಇವತ್ತು ಇದನ್ನ ಎಲ್ಲೋ ಒಂದು ಕಡೆ ಇದನ್ನ ಕೊನೆಗೆ ಆಡಬೇಕು, ಪೊಲೀಸ್ ಸ್ಟಾಪ್ ಮಾಡಬೇಕಾದ್ರಿಗಿನ ಬಹಳಷ್ಟು ಇಡೀ ದೇಶದಲ್ಲಿದ್ದಂಥ 120 ಕೋಟಿ ಜನಸಂಖ್ಯೆಯ ಕೂಗು ಏನಂದ್ರಿಗಿನ ನಾವು ಯುದ್ಧ ಆಗಬೇಕನ್ನೋದು ಪರವಾಗಿ ಇದ್ದಂಥವ್ರು. ಯುದ್ಧ ಆದರೆ ಮಾತ್ರ ಇದು ಎಲ್ಲೋ ಒಂದು ಕಡೆ ಇನ್ನು ಮುಂದೆ ಈ ರೀತಿ ನುಸುಳಿ ಏನು ಭಾರತಕ್ಕೆ ಬರ್ತಾ ಇದ್ದಂಥ ಟೆರರಿಸ್ಟ್ಗಳಿಗೆ ಅವ್ರು ಎಲ್ಲೋ ಒಂದು ಕಡೆ ಇಲ್ಲಪ್ಪ ಭಾರತ ಗಟ್ಟಿಯಾಗಿದೆ, ಎಂಥ ವಿಚಾರದಲ್ಲಿ ಕೂಡ ಎದುರಲ್ಲ, ನಾವು ಹೋದ್ರೆ ನಮ್ಮನ್ನು ಕೊಂದಾಗ್ತಾರೆ ಅನ್ನೋಂಥ ಭಯ ಬರಬೇಕಾಗುತ್ತೆ. ಬಹಳಷ್ಟು ಸರ್ಜಿಕಲ್ ಸ್ಟ್ರೈಕ್ ಆಗಿದಾವ, ಪುಲ್ವಾಮಾ ದಾಳಿಗಳು ಕೂಡ ಆಗಿದ್ದಾವ. ಇವತ್ತು ಇವೆಲ್ಲ ಆದಂಥ ಟೈಮಲ್ಲಿ ಕೂಡ ಪುನಃ ಇಲ್ಲಿಗೆ ಕೊನೆ ಆಗ್ತಾ ಇಲ್ಲ. ಭಾರತದಲ್ಲಿ ಅವರು ಯಾವತ್ತೂ ಕೂಡ ಕಾಲು ಕಿತ್ಕೊಂಡು ಬರ್ತಾನೆ ಇದ್ದಾರೆ. ಆಗುವಂಥ ಟೈಮಲ್ಲಿ ನಾವು ಎಲ್ಲೋ ಒಂದು ಕಡೆ ತೀರ್ಮಾನ ತಗೋಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಇದು ಭಾರತಕ್ಕೆ ಒಂದು ಗಟ್ಟಿಯಾಗಿ ಮೆಟ್ಟಿ ನಿಲ್ಲಬೇಕಾದ್ರೆ ಯುದ್ಧನೇ ಇದು ಅಂತ್ಯ ಅಂತ ತಿಳ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಯುದ್ಧದ ತೀರ್ಮಾನವನ್ನು ತಗೋಬೇಕಾಗುತ್ತೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.